ಕರ್ನಾಟಕದ ಆರ್ಥಿಕತೆಯನ್ನು ಗಮನದಲ್ಲಿ ಇಟ್ಕೊಂಡು ಈಗ ಗ್ಯಾರಂಟಿ ಯೋಜನೆಗಳಿಂದ ಆರ್ಥಿಕ ಸ್ಥಿತಿಗತಿ ಒಂದು ಸ್ವಲ್ಪ ಹಿನ್ನಡೆ ಆಯಿತು ಅನ್ನುವಂಥ ವಾದ ಕೂಡ ಇದೆ. ನಾನು 2,000 ಕೊಡ್ತೀನಿ, ನಾನು 3,000 ಕೊಡ್ತೀನಿ, ನಾನು 4,000 ಕೊಡ್ತೀನಿ ಅಂದರೆ ಸ್ವಲ್ಪ ನಿಭಾಯಿಸೋದು ಕಷ್ಟ ಆಗ್ಬೋದು. ಬಟ್ ನಾನು ಹೇಳ್ದಂಗೆ 100 ಎಲ್ಲಿಂದಾದರೂ ತರಬೇಕು. ಪೆಟ್ರೋಲಿಗೆ ಕೈ ಹಾಕ್ತಾರೆ, ಸಾರಾಯಿಗೆ ಕೈ ಹಾಕ್ತಾರೆ, ಅಥವಾ ಲ್ಯಾಂಡ್ ರಿಜಿಸ್ಟ್ರೇಷನ್. ಕರ್ನಾಟಕದ ಆರ್ಥಿಕತೆ ಹಾಗಾದರೆ ಗ್ಯಾರಂಟಿ ಬಂದ ಮೇಲೆ ಹೇಗಾಯಿತು ಅಂತ ಎಕ್ಸ್ಪ್ಲೈನ್ ಮಾಡೋದಾದರೆ ತಟಸ್ಥವಾಗಿದೆಯಾ, ಏರ್ತಾ ಇದೆಯಾ, ಅಥವಾ ಹಿನ್ನಡೆ ಆಯಿತಾ ಅಂತ? ಸಂಪಲ್ ನೀರಿದೆ, ಮೋಟ್ರ್ ಇದೆ, ಎಲೆಕ್ಟ್ರಿಸಿಟಿ ಇದೆ, ಆದರೆ ನೀರು ಮೇಲಕ್ಕೆ ಹೋಗ್ತಾ ಇಲ್ಲ. ಅವಾಗ ಏನು ಮಾಡ್ತೀವಿ, ಒಂದು ಗ್ಲಾಸ್ ನೀರನ್ನ ಮೋಟ್ರಿಗೆ ಹಾಕ್ಬಿಟ್ಟು ಆನ್ ಮಾಡಿದ್ರೆ ಹೋಗುತ್ತೆ. ಮುಂದಿನ ದಿನಗಳಲ್ಲಿ ರಾಜ್ಯ ಬಜೆಟ್ ಕೂಡ ಇದೆ. ಈಗ ಕೇಂದ್ರ ಬಜೆಟ್ ಮುಗಿತು, ಒಂದಷ್ಟು ಅವಲೋಕನ ವಿಮರ್ಶೆಗಳು ನಡೀತಾ ಇದೆ. ಅದೆಲ್ಲವನ್ನ ನೋಡಿಕೊಂಡು ಒಂದು ಒಳ್ಳೆಯ ಬಜೆಟ್ ಕೊಡಬೇಕು, ಹಾಗೇನೆ ನಮಗೆ ಏನೇನು ರಾಜ್ಯದ ಜನರಿಗೆ ಏನೇನು ನಿರೀಕ್ಷೆಗಳಿದೆ ಅದೆಲ್ಲವೂ ಕೂಡ ರಾಜ್ಯ ಬಜೆಟ್ನಿಂದಾದರೂ ನಿಜ ಆಗಲಿ ಅನ್ನುವಂಥ ವಿಚಾರ. ಅಂದರೆ ನಮ್ಮ ಕರ್ನಾಟಕದ ಆರ್ಥಿಕತೆಯನ್ನು ಗಮನದಲ್ಲಿ ಇಟ್ಕೊಂಡು ಈಗ ಗ್ಯಾರಂಟಿ ಯೋಜನೆಗಳಿಂದ ಆರ್ಥಿಕ ಸ್ಥಿತಿಗತಿ ಒಂದು ಸ್ವಲ್ಪ ಹಿನ್ನಡೆ ಆಯಿತು ಅನ್ನುವಂಥ ವಾದ ಕೂಡ ಇದೆ. ಇವಾಗ ಬಜೆಟ್ ಮಂಡನೆ ಮಾಡೋ ಇನ್ನೇನು ಹತ್ತಿರ ಬಂದಿರೋದ್ರಿಂದ ನಮ್ಮ ರಾಜ್ಯದಲ್ಲಿ ಯಾವೆಲ್ಲ ಯೋಜನೆಗಳು ಜೊತೆಗೆ ಯಾವೆಲ್ಲ ಕ್ಷೇತ್ರಗಳ ಮೇಲೆ ಫೋಕಸ್ ಮಾಡಬೇಕು, ಆರ್ಥಿಕ ಸ್ಥಿತಿ ಸುಧಾರಣೆ ಆಗಬೇಕು ಅಂತ ಅಂದರೆ ಯಾವ ರೀತಿಯಾದಂಥ ಬಜೆಟ್ ನಿರೀಕ್ಷೆ ಮಾಡ್ಬೋದು ಕರ್ನಾಟಕ ಬಜೆಟ್ನಲ್ಲಿ? ಈ ಸಲ ಬಯೋಟೆಕ್ಗೆ ಹೆಚ್ಚು ಒತ್ತು ಕೊಡ್ಬೋದು. ಈ ಎಲ್ಲ ಇರಿಗೇಷನ್ ಪ್ರಾಜೆಕ್ಟ್ಸ್ಗೆ ಅಲೊಕೇಶನ್ ಆಗ್ಬೋದು. ಬಹುಶಃ 2,000 ರೂಪಾಯಿ 2,500 ಆಗ್ಬೋದು ಲೇಡೀಸ್ ಸಪೋರ್ಟ್ ಅಂತ. ನಮಗೆ ಕರ್ನಾಟಕಕ್ಕೆ ಮಹಾರಾಷ್ಟ್ರದ ನಂತರ ಸ್ಥಾನ ಇದೆ. ನಮಗೆ GSTಯಿಂದ ಸರಿಯಾದ ಹಣ ಬರ್ತಾ ಇದೆ. ಅಂದರೆ ಕೇಂದ್ರ ಸರ್ಕಾರದಿಂದ ಅಲ್ಲ, GST ವಸೂಲಿ ನಮ್ಮ ಪಾಲಿನ ಹಣ ತಾನಾಗೆ ಬರ್ತಾ ಇದೆ. ಆಮೇಲೆ ಈ ಯೋಜನೆಗಳಿಂದ ಮೊಬಿಲಿಟಿ ಫ್ಯಾಕ್ಟರ್ ವಿಮೆನ್ಗೆ ಮಿಕ್ಕಿದವ್ರಿಗೆ ಜಾಸ್ತಿ ಆದ್ದರಿಂದ ಇತರ ವ್ಯಾಪಾರಗಳು ಜಾಸ್ತಿ ಆಗಿದೆ. ಎಲ್ಲೋ ಓದಿರ್ಬೋದು ನೀವು, ದೇವಸ್ಥಾನಗಳಿಗೆಲ್ಲ ಕಲೆಕ್ಷನ್ ಜಾಸ್ತಿ ಆಗಿದೆ ಅಂತ. ಆ ರೀತಿ ಇತರ ವ್ಯಾಪಾರಗಳು ಜಾಸ್ತಿ ಆಗ್ತಾಯಿದೆ. ಬಟ್ ಇಲ್ಲಿ ಒಂದೇ ಒಂದು ಪ್ರಹಸನದ ರೂಪದಲ್ಲಿ ಹೇಳ್ತೀನಿ, ನಾವಿಬ್ಬರು ಒಂದೇ ಮನೆಯಲ್ಲಿದ್ದೀವಿ, ನಮಗೊಂದು ವಸ್ತು ಬೇಕು, ಹರಾಜಾಗ್ತಾ ಇದ್ದಾರೆ. ನಾವಿಬ್ಬರೂ ಸೇರಿ ಆ ವಸ್ತುನ ನೀವು 5 ರೂಪಾಯಿ ಅಂತೀರ, ನಾನು 6 ಅಂತೀನಿ, ನೀವು 7 ಅಂತೀರ, ನಾನು 8 ಅಂತೀನಿ. ಕೊನೆಗೆ ಅವ್ರು ಎಷ್ಟು ಬೆಲೆ ಹೇಳ್ತಾರೋ ನಾವಿಬ್ಬರೇ ಸೇರಿ ತೊಗೊಂಬರ್ಬೇಕು. ಆ ರೀತಿ ಎಲ್ಲ ಪಕ್ಷಗಳು ನಾನು 2,000 ಕೊಡ್ತೀನಿ, ನಾನು 3,000 ಕೊಡ್ತೀನಿ, ನಾನು 4,000 ಕೊಡ್ತೀನಿ ಅಂದರೆ ಸ್ವಲ್ಪ ನಿಭಾಯಿಸೋದು ಕಷ್ಟ ಆಗ್ಬೋದು. ಬಟ್ ನಾನು ಹೇಳ್ದಂಗೆ 100 ಎಲ್ಲಿಂದಾದರೂ ತರಬೇಕು. ಪೆಟ್ರೋಲಿಗೆ ಕೈ ಹಾಕ್ತಾರೆ, ಸಾರಾಯಿಗೆ ಕೈ ಹಾಕ್ತಾರೆ, ಅಥವಾ ಲ್ಯಾಂಡ್ ರಿಜಿಸ್ಟ್ರೇಷನ್. ಓಕೆ, ಈಗಾಗಲೇ ನೀರಿನ ರೇಟ್ ಜಾಸ್ತಿ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಇದಕ್ಕೆ ಬಜೆಟ್ಗೆ ಪೂರಕವಾಗಿ ಆಗ್ತಾ ಇರುತ್ತೆ. ಈ ಸಲ ಲಿಕ್ಕರ್ ಜಾಸ್ತಿ ಮಾಡ್ಬೋದು. ಕರ್ನಾಟಕದಲ್ಲಿ ಲಿಕ್ಕರ್ಗೆ ಜಾಸ್ತಿ ಮಾಡ್ಬೋದು. ಈ ಬೇರೆ ಈಗ ನೋಡಿ, ಬಡ್ಜೆಟ್ಗೂ ಜನಪ್ರಿಯತೆಗೂ ಪಾಪ್ಯುಲಿಸಮ್ ಅಂತೀವಿ, ಸಂಬಂಧ ಹುಟ್ಟಾಕ್ಬಿಟ್ಟಿದ್ದೀವಿ. ಯಾರು ನಾವು ಯಾವುದೇ ಫ್ರೀ ಕೊಡಲ್ಲ ಅಂದರೂ ಅವರೆಲ್ಲ ಅವ್ರವ್ರ ರಾಜ್ಯಗಳಲ್ಲಿ ಕೊಟ್ಬಿಟ್ರು. ಈಗ ಎಲ್ಲ ಪಕ್ಷಗಳು ಶುರು ಮಾಡಿದೆ. ಭಾಳ ವರ್ಷದಿಂದ ತಮಿಳ್ನಾಡಲ್ಲಿ ವಾಷಿಂಗ್ ಮಿಷಿನ್ನು, ಮಿಕ್ಸರು ಎಲ್ಲ ಕೊಟ್ಟರು. ಒಂದೊಂದು ಮನೇಲಿ 2 ಇತ್ತು. ಆ ಥರ ಕೊಡೋಕ್ಕೆ ಶುರು ಮಾಡಿದ್ರೆ ಸ್ವಲ್ಪ ಹಣದ ಹರಿವು ಜಾಸ್ತಿ ಆಗುತ್ತೆ. ಯಾಕೆಂದರೆ ನನಗೇನಾದರೂ ಫ್ರೀಯಾಗಿ ಕೊಟ್ಟರೆ ಅಷ್ಟು ಕೊಳ್ಳೋ ಸಾಮರ್ಥ್ಯ ನನಗೆ ಜಾಸ್ತಿ ಆಗುತ್ತೆ ಹೊರತು. ಬಟ್ ಇಲ್ಲಿ ಕರ್ನಾಟಕದಲ್ಲಿ ಆರ್ಥಿಕತೆ ವಿಚಾರದಲ್ಲಿ 1977ರಿಂದ ಯಾವುದೇ ರಾಜಕೀಯ ನಿಯೋಗತ್ವ ಆಡಳಿತ ನಡೆಸಿದ್ರು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಪರ್ಫೆಕ್ಟಾಗಿ ಮ್ಯಾನೇಜ್ ಮಾಡ್ತಾ ಇದೆ. ನಮ್ಗೆ ಯಾವ ಡಿಫಿಸಿಟ್ಟು ಇಲ್ಲ. ಓಕೆ, ಅಂದರೆ ಇವಾಗ ಕೆಲವ್ರು ಹೇಳೋದು ಹಾಗಾದರೆ ಸುಳ್ಳು ಅಂತ ಅಂದ್ಕೊಳ್ಳೋದಾ ಅಥವಾ ನಿಜ ಅಂತಾನ? ಅಂದರೆ ಈಗ DK ಶಿವಕುಮಾರ್ ಅವ್ರು ಹೇಳಿದರು ಎಲ್ಲನೂ ಫ್ರೀ ಕೊಟ್ಟರೆ ಸರ್ಕಾರ ಹೆಂಗೆ ನಡೆಸೋದು ಅಂತ. ಈಗ ಆಲ್ಮೋಸ್ಟ್ 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಕೆಲವು ಈಡೇರ್ತಾ ಇದೆ, ಇನ್ನು ಕೆಲವು ಒಂದಷ್ಟು ಗ್ಯಾಪ್ ತಗೊಳ್ಳುತ್ತೆ, ನಂತರ ಈಡೇರೋ ಅಂಥ ಲಕ್ಷಣಗಳು ನೋಡ್ತಾ ಇದ್ದೀವಿ. ಸರ್ಕಾರದ ಬಳಿ ಇರುವಂಥ ದುಡ್ಡೆಲ್ಲವೂ ಹೀಗೆ ಫ್ರೀ ಅಂತ ಗ್ಯಾರಂಟಿ ಯೋಜನೆಗಳಿಗೆ ಕೊಡೋದಾದರೆ ಅಭಿವೃದ್ಧಿ ಅನ್ನೋದೇ ಆಗೋದಿಲ್ಲ. ಏಕೆಂದರೆ ಅನುದಾನ ಬಿಡುಗಡೆ ಆಗಿಲ್ಲ. ರಸ್ತೆ ಅಭಿವೃದ್ಧಿ ಆಗಿರ್ಬೋದು, ಶೈಕ್ಷಣಿಕ ಕ್ಷೇತ್ರದಲ್ಲಿ ಆಗಬೇಕಾದಂಥ ಕೆಲವೊಂದು ಅಭಿವೃದ್ಧಿ ಕಾರ್ಯಗಳು ಯಾವೂ ಕೂಡ ಆಗ್ತಾ ಇಲ್ಲ. ಎಲ್ಲವೂ ನಿಂತು ಹೋಗಿದೆ ಬಿಕಾಸ್ ಆಫ್ ಗ್ಯಾರಂಟಿ ಸ್ಕೀಮ್ ಅಂತ ಹೇಳ್ತಾರೆ. ಸೊ ಕರ್ನಾಟಕದ ಆರ್ಥಿಕತೆ ಹಾಗಾದರೆ ಗ್ಯಾರಂಟಿ ಬಂದ ಮೇಲೆ ಹೇಗಾಯಿತು ಅಂತ ಎಕ್ಸ್ಪ್ಲೈನ್ ಮಾಡೋದಾದರೆ ತಟಸ್ಥವಾಗಿದೆಯಾ, ಏರ್ತಾ ಇದೆಯಾ, ಅಥವಾ ಹಿನ್ನಡೆ ಆಯಿತಾ? ಇದು 27,000ದಿಂದ 37,000 ಕೋಟಿ ಅಂತ ಇಟ್ಕೊಳ್ಳಿ. ಈ ಫ್ರೀ ಬಿ ಅನ್ನೋ ಪದ ತಪ್ಪು, ನಾನೇ ಫಸ್ಟ್ ಟೈಮ್ ತಪ್ಪಾಗಿ ಉಪಯೋಗಿಸ್ತಾ ಇದ್ದೀನಿ. ಇದು ಸಹಾಯಧನ. ನಮಗೆ ಸಂಪಲ್ ನೀರಿದೆ, ಮೋಟ್ರ್ ಇದೆ, ಎಲೆಕ್ಟ್ರಿಸಿಟಿ ಇದೆ, ಆದರೆ ನೀರು ಮೇಲಕ್ಕೆ ಹೋಗ್ತಾ ಇಲ್ಲ. ಅವಾಗ ಏನು ಮಾಡ್ತೀವಿ, ಒಂದು ಗ್ಲಾಸ್ ನೀರನ್ನ ಮೋಟ್ರಿಗೆ ಹಾಕ್ಬಿಟ್ಟು
ಆನ್ ಮಾಡಿದ್ರೆ ಹೋಗುತ್ತೆ. ಈ ರೀತಿ ಹಣದ ಸಹಾಯ ಅವಶ್ಯಕತೆ ಇರೋ ಸೆಕ್ಟಾರ್ಗೆ ಕೊಡೋದು ತಪ್ಪಲ್ಲ, ಅದು ಹರಿವಿನ ಸ್ಪೀಡಪ್ ಮಾಡೋದು. 12 ಇಂಚಸ್ ಪೈಪಲ್ಲಿ ಬರೀ 3 ಇಂಚಸ್ ನೀರು ಹೋಗ್ತಾಯಿತ್ತು, ಈಗ ಸರ್ಕಾರ ಅದಕ್ಕೆ ಜಾಸ್ತಿ ಕೊಟ್ಟಿದ್ದಾರೆ. 2,000 ರೂಪಾಯಿ ಒಂದು ಫ್ಯಾಮಿಲೀಲಿ ಒಂದು ಮಹಿಳೆಗೆ ಕೊಡೋದು ತಪ್ಪೇ ಅಲ್ಲ, 4,000 ಕೊಟ್ಟರು ಕರೆಕ್ಟೇ. ಬಟ್ ಖರ್ಚು ಮಾಡಬೇಕು ಅವರು. ಖರ್ಚು ಮಾಡಿದ್ರೆ ಹಣ ಬರುತ್ತೆ, ಬಂದಿದೆ. ಬಟ್ ನೀವು ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ಹೇಳಿದ್ರಲ್ಲ ನೋಡಿ, 27,000 ಕೋಟಿ ಹೊಂದಿಸಿದ್ವಿ. ಅದಕ್ಕೆ ಮುಂಚೆನೂ ಈ ಪ್ರಾಜೆಕ್ಟ್ ಮಾಡ್ತಾಯಿದ್ವಿ, ಅದಕ್ಕೆ ಮುಂಚೆನೂ ಈ ಪ್ರಾಜೆಕ್ಟಲ್ಲಿ ಸೋರಿಕೆ ನಡೀತಾ ಇತ್ತು, ಈಗಲೂ ಸೋರಿಕೆ ನಡೀತಾ ಇದೆ. ಆ ಸೋರಿಕೆ ತಡೆದ್ರೆ ಮೀನಿಂಗ್ಫುಲ್ ಆಗಿರುತ್ತೆ. ಓಕೆ. ಸೊ ಈ ಸಲದ ಕರ್ನಾಟಕದ ಬಜೆಟ್ನಲ್ಲಿ ಒಂದಷ್ಟು ಆರ್ಥಿಕ ಸ್ಥಿತಿಗತಿಗೆ ರಾಜ್ಯದಲ್ಲಿ ಒಂದಷ್ಟು ಬೂಸ್ಟ್ ಸಿಗುವಂಥ ಚಾನ್ಸಸ್ ಇದೆ ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು. ಹೌದು, ಬೂಸ್ಟ್ ಸಿಗೋಂಥ ಬೂಸ್ಟರ್ ಡೋಸ್ ಸಿಗ್ಬೋದು, ನಾವು ಬೂಸ್ಟ್ ಆಗಬೇಕು. ಓಕೆ. ಆಮೇಲೆ ಈಗ ಹೂಡಿಕೆ ಮಾಡೋರ ಸಂಖ್ಯೆ ಕೂಡ ಇತ್ತೀಚಿನ ದಿನಗಳಲ್ಲಿ ನಮ್ಮ ದೇಶದಲ್ಲಿ ಕಮ್ಮಿ ಆಗ್ತಾ ಇದೆ ಅನ್ನುವಂಥ ವಿಚಾರ. ಸೊ ಈ ಬಜೆಟ್ ಘೋಷಣೆ ಆದಮೇಲೆ ಒಂದಷ್ಟು ಯೋಜನೆಗಳು ಜಾರಿಗೆ ಬರಬಹುದು. ಇನ್ ಕೆಲವು ಯೋಜನೆಗಳು ಇಂಪ್ಲಿಮೆಂಟ್ ಆಗದೇ ಇರೋದನ್ನು ಕೂಡ ನಾವು ನೋಡಿದ್ದೀವಿ. ಕೇವಲ ಬಜೆಟ್ನಲ್ಲಿ ಏನು ಘೋಷಣೆ ಮಾಡ್ತಾರೆ ಅಲ್ಲಿಗಷ್ಟೇ ಸೀಮಿತ ಆಗಿಬಿಡುತ್ತೆ. ನೆಕ್ಸ್ಟ್ ಬಜೆಟ್ ಬಂದ್ರೂ ಕೂಡ ಆ ವಿಷಯ ಮುನ್ನೆಲೆಗೆ ಬಂದೇ ಇರೋದಿಲ್ಲ. ಸೊ ಈ ಹೂಡಿಕೆದಾರರಿಗೆ ಹೇಳೋದಾದರೆ ಈ ಬಜೆಟ್ ನಂತರದಲ್ಲಿ ಯಾವ ಸ್ಟೆಪ್ ತಗೊಂಡ್ರೆ ಒಳ್ಳೆಯದು ಅಂತ ಅನಿಸುತ್ತೆ? ಹೂಡಿಕೆ ಮಾಡಬಹುದಾ ನಮ್ಮ ದೇಶದಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ? ಅಂಥ ಕ್ಷೇತ್ರಗಳು ನಮ್ಮ ದೇಶದಲ್ಲಿ ಅನ್ನೋ ನಿಮ್ಮ ಪದ ಅಂದರೆ ಹೊರದೇಶದವರು ನಮ್ಮಲ್ಲಿ ಹೂಡಿಕೆ, ವಿದೇಶಿ. ಈಗ ನಾವೊಂದು ಅರ್ಥ ಮಾಡ್ಕೊಳ್ಳೋಣ. ಪ್ರಪಂಚದಲ್ಲಿರೋ ಮುಖ್ಯ ಕರೆನ್ಸಿ ಡಾಲರ್ಗೆ ತವರು ಮನೆ ಅಮೆರಿಕ. ಒಂದು ಮರಕ್ಕೆ ಗುಂಡೊಡೆದ್ರೆ ಎಲ್ಲ ಹಕ್ಕಿ ಹಾರೋಗ್ಬಿಡುತ್ತೆ. ಇರಾಕ್ ವಾರು, ಇರಾನ್ ವಾರು, ಇಸ್ರೇಲ್ ವಾರು, ಬಾಂಗ್ಲಾದೇಶ್ ಅನ್ರೆಸ್ಟು, ಶ್ರೀಲಂಕಾ ಅನ್ರೆಸ್ಟು, ನಮ್ಮ ದೇಶದಲ್ಲಿ ಆಗ್ತಾ ಇರೋ ತಳಮಳ, ನಮಗೆ ಆಯಿಲ್ ಪ್ರೈಸ್ ಜಾಸ್ತಿ ಆಗ್ತಾ ಇರೋದು, ರಾಜಕೀಯವಾಗಿ ಯಾವುದೋ ಒಂದು 2-3 ರಾಜ್ಯಗಳಲ್ಲಿ ವ್ಯತ್ಯಾಸವಾದ ಪರಿಸ್ಥಿತಿ ಆದರೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅನ್ನೋದು ಕಾಣಿಸ್ಲಿಲ್ಲ ಅಂದರೆ ಸ್ಕೀಮ್ ಅನೌನ್ಸ್ ಮಾಡ್ತೀನಿ ನಾನು. ಈ ಥರ ಸ್ಕೀಮ್ ಇದೆ ನಮ್ಮಲ್ಲಿ, ತುಮಕೂರಲ್ಲಿ ಬಂದು ಹೂಡಿಕೆ ಮಾಡಿ, ಬೆಂಗಳೂರಲ್ಲಿ ಬಂದು ಹೂಡಿಕೆ ಮಾಡಿ. ಇಲ್ಲಿರೋ ರಾಜಕೀಯ ವಾತಾವರಣ, ಇಲ್ಲಿರೋ ವ್ಯಕ್ತಿಗಳು ಅವ್ರಿಗೆ ಏನೇನು ಅನುಕೂಲ ಮಾಡಿಕೊಡ್ತಾರೆ ಅನ್ನೋ ಫೀಲಿಂಗು ಗ್ರಾಸ್ ಲೆವೆಲಲ್ಲಿ ಯೋಚನೆ ಮಾಡ್ತೀವಿ ಅಲ್ವಾ. ಈಗ ಎಲ್ಲೋ ಆಫೀಸಲ್ಲಿ ಕೂತಿರ್ತೀವಿ, ಸಡನ್ನಾಗಿ ಫೋನ್ ಬರುತ್ತೆ, ಅಲ್ಲೆಲ್ಲೋ ಗಲಾಟೆ ಆಗ್ತಾಯಿದೆಯಂತ. ಅಲ್ಲಿ ನಮ್ಮ ಮಕ್ಕಳು ಸ್ಕೂಲಲ್ಲಿ ಓದ್ತಾ ಇರ್ತಾರೆ, ಇಮ್ಮಿಡಿಯೇಟ್ ಏನು ಮಾಡ್ತೀವಿ, ಹೋಗಿ ಕರ್ಕೊಂಬಂದ್ತೀವಿ. ಈ ರೀತಿ ಲಾಸ್ಟ್ 9 ಮಂತ್ಸಿಂದ ವೇಗವಾಗಿ ಹೋಗ್ತಾ ಇದೆ. 13 ತಿಂಗಳಿಂದ ಹಣ ಭಾರತ ದೇಶದಿಂದ ಹೊರಗಡೆ ಹೋಗ್ತಾ ಇದೆ. ಒಂದು ರೀಸನ್ನು ಫೆಡರಲ್ ಪ್ರಾಮಿಸ್ ಮಾಡ್ತಾ ಇದೆ, ಅಂದರೆ ಅಮೆರಿಕನ್ ಗೌರ್ಮೆಂಟು ಇಂಟ್ರೆಸ್ಟ್ ರೇಟ್ ಸ್ಟೆಬಿಲೈಸ್ ಇರುತ್ತೆ ಅಂತ. ಇನ್ನೊಂದು ಟ್ಯಾರಿಫ್ ಹಾಕ್ತೀವಿ ಅಂತ. ಮೂರನೇದು ವೊಲಟೈಲ್ ಸಿಚುವೇಷನ್ನು. ಈಗಿರೋ ಯುದ್ಧ ಪರಿಸ್ಥಿತಿನಲ್ಲಿ ಯಾವ ಹೂಡಿಕೆನೂ ಏಷ್ಯನ್ ಲೆವೆಲಲ್ಲಿ ನಾವು ಇನ್ವೆಸ್ಟ್ ಮಾಡೋದು ಬೇಡ, ನಮ್ಮಲ್ಲೇ ಇರೋಣ ಅಂತ. ನಾನು ಅದೇ ಒಂದು ಎಕ್ಸ್ಪೆಕ್ಟ್ ಮಾಡಿದ್ದೆ, ಈ ಸರ್ಕಾರ ಮಾಡ್ಬೋದಿತ್ತು. ಆದರೆ ಅವರ ಮಟ್ಟದ ಯೋಚನೆಗಳು ನಮ್ಮಂಥ ವ್ಯಕ್ತಿಗತವಾಗಿ ಬರಲ್ಲ. ಫಾರಿನ್ನಲ್ಲಿರೋ ಭಾರತೀಯರು ನಮ್ಮ ಬ್ಯಾಂಕ್ಗಳಲ್ಲಿ ಡಿಪಾಸಿಟ್ ಮಾಡಿದ್ರೆ ನಿಮಗೆ ಟ್ಯಾಕ್ಸ್ ಫ್ರೀ ಇಂಟ್ರೆಸ್ಟ್ ರೂಪದಲ್ಲಿ ಇಷ್ಟು ಎಕ್ಸ್ಟ್ರಾ ಹಣ ಕೊಡ್ತೀವಿ ಅಂತ ಅನೌನ್ಸ್ ಮಾಡಿದರೆ ಬಹುಶಃ ಡಾಲರ್ ಪ್ರೆಷರ್ ಕಡಿಮೆ ಆಗಿರೋದು, ಹರಿದು ಬಂದಿರೋದು. ಮೊನ್ನೆ 27,000 ಕೋಟಿ ಗೌರ್ಮೆಂಟ್ ಸೆಕ್ಯೂರಿಟೀಸ್ RBI ಮಾರಿದೆ. ಕಾರಣ ಇಷ್ಟೇ, ಡಾಲರ್ ಬೆಲೆ ಜಾಸ್ತಿ ಆಗದೆ ಇರೋದಕ್ಕೆ ನೋಡ್ಕೊಳ್ಳೋಕ್ಕೆ. ಬಟ್ ಆಡು ಭಾಷೆಯಲ್ಲಿ ಹೇಳೋಂಗಿದ್ರೆ ಈ ಜೋಬಿಂದ ತೆಗೆದು ಈ ಜೋಬ್ಗೆ ಹಾಕ್ದಂಗೆ, ಇಲ್ಲಿ ಖಾಲಿ ಆಯಿತು, ಇಲ್ಲಿ ಪ್ರೆಷರ್ ಕಡಿಮೆ ಆಯಿತು. ಹೀಗೆ ನಡೀತಾ ಇದ್ದರೆ ಎಷ್ಟು ಅಂತ ತಗೊಳಕ್ಕಾಗತ್ತೆ? ಒಂದು ಲೆವೆಲಿಗೆ ಬರಬೇಕು. ಡಾಲರ್ ಹಣನ ಮಾಪನವಾಗಿ ಇಟ್ಕೋಬೇಕು. ಇವತ್ತು 86 ದಾಟಿದೆ ಅನಿಸುತ್ತೆ. ಸೊ ಈಗಿರಬೇಕಾದ್ರೆ ಕಾಸ್ಟ್ ಜಾಸ್ತಿ ಆಗ್ತಿರುತ್ತೆ. ಹೂಡಿಕೆ ಈಸ್ ಒನ್ ಆಫ್ ದಿ ರೀಸನ್. ನೆಕ್ಸ್ಟ್ ರೀಸನ್ ಈಸ್ ಮೆಟೀರಿಯಲ್, ಲೇಬರ್ ಅಂತ ಮಾತಾಡ್ತಾ ಇದ್ವಿ, ಆಮೇಲೆ ಕ್ಯಾಪಿಟಲ್ ಅಂತ ಮಾತಾಡಿದ್ವಿ, ಈಗ ಟೆಕ್ನಾಲಜಿ ಅಂತ ಮಾತಾಡ್ತಾ ಇದ್ದೀವಿ. ನಮ್ಮಲ್ಲಿ ಟೆಕ್ನಾಲಜಿ ಜಾಸ್ತಿ ಆಗುವಾಗ ಚೈನಾಲೊಂದು ಹೊಸ ಟೆಕ್ನಾಲಜಿ ಆವಿಷ್ಕಾರ ಆಯಿತು ಅಂದರೆ ಅಮೆರಿಕಲ್ಲಿ ಫುಲ್ ಪೊಸಿಷನ್ಸ್ ಚೇಂಜ್ ಆಗುತ್ತೆ. ಸೊ ಟೆಕ್ನಾಲಜಿಲೂ ನಾವು ಮುಂದುವರಿತಾ ಇರಬೇಕು, ಹೊಸ ಆವಿಷ್ಕಾರಗಳಲ್ಲೂ ಮುಂದುವರಿತಾ ಇರಬೇಕು. ಹೂಡಿಕೆ ಬರೋದಿಲ್ಲ. ಎಲ್ಲದಕ್ಕಿಂತ ಮುಂಚೆ ಪೊಲಿಟಿಕಲ್ ಕಾನ್ಫಿಡೆನ್ಸು,
ಜಿಯೋಗ್ರಫಿಕಲ್ ಸಿಚುಯೇಷನ್ ಕಾನ್ಫಿಡೆನ್ಸ್ ಇದ್ದರೇ ದೊಡ್ಡ ದೊಡ್ಡ ಸಂಸ್ಥೆಗಳು ಹೂಡಿಕೆ ಮಾಡೋದು. ಈಗ ಹೂಡಿಕೆ ಅನ್ನೋದು ಮೊದಲು ನೀವು 300 ರೂಪಾಯಿ ಆಗ್ತಾಯಿದ್ರಿ, ನಾನು 300 ರೂಪಾಯಿ ಆಗ್ತಾಯಿದ್ದೆ. ಈಗ ನಿಮ್ಮಂಥ 1 ಲಕ್ಷ ಜನ ಒಂದು ಸಂಸ್ಥೆಯಲ್ಲಿ 300 ರೂಪಾಯಿ ಹಾಕಿದ್ದಾರೆ. ಅವರು ಮ್ಯೂಚುವಲ್ ಫಂಡ್ ಸಂಸ್ಥೆಗಳು ಇನ್ನೊಂದು ದೇಶದಲ್ಲಿ ಹಾಕ್ತಾರೆ. ಅವ್ರಿಗೂ ಜವಾಬ್ದಾರಿ ಅನ್ನೋದಿರುತ್ತೆ. ಹೀಗಾಗಿ ಹೂಡಿಕೆ ಈಗ ಸದ್ಯದಲ್ಲಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಬಡ್ಜೆಟ್ ಪಾಸ್ ಆದ ಮೇಲೆ ಒಟ್ಟಾರೆ ಅಂತಾರಾಷ್ಟ್ರೀಯ ಅಂತರಂಗದ ವ್ಯಕ್ತಿತ್ವ ಹೇಗೆ ಚೇಂಜ್ ಆಗುತ್ತೆ ನೋಡ್ಕೊಂಡ ಮೇಲೆ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಬಟ್ ಟೆಕ್ನಾಲಜಿ ಎಕ್ಸ್ಪೋರ್ಟ್ಸು ನಮ್ಮದು ಚೆನ್ನಾಗಿದೆ, ಅದು ಮುಂದುವರಿಯುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ತೆರಿಗೆ ವಿಚಾರದಲ್ಲಿ ಜೊತೆಗೆ ದೇಶದ ರಾಜ್ಯದ ಆರ್ಥಿಕ ಸ್ಥಿತಿಗತಿ ಸುಧಾರಣೆ ಆಗಬೇಕು ಅಂದರೆ ಏನೆಲ್ಲ ಬದಲಾವಣೆಗಳಾಗಬೇಕು ಅನ್ನೋದ್ರ ಬಗ್ಗೆ ತುಂಬ ವಿವರವಾಗಿ ಸರಳವಾಗಿ ಹೇಳಿ ತುಂಬ ಅರ್ಥ ಮಾಡಿಸೋ ರೀತಿಯಲ್ಲಿ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್. ನಮಸ್ಕಾರ. ಓಕೆ, ಬಜೆಟ್ ಕುರಿತಾಗಿ ಇನ್ನಷ್ಟು ಅಪ್ಡೇಟ್ಸ್ ನಿಮ್ಮ ಒನ್ ಇಂಡಿಯಾ ಕನ್ನಡ ಕೊಡ್ತಾ ಇರುತ್ತೆ. ಮಿಸ್ ಮಾಡದೆ ನೋಡ್ತಾ ಇರಿ.